ಬರ್ರಿ ಫ್ರೆಂಡ್ಸ್, ನಾ ಇವತ್ತು ಟೊಮ್ಯಾಟೊ ದೋಸೆ ಎಣ್ಣೆ ಹಾಕ್ಲಾರ್ದೆ ಹೆಂಗೆ ಮಾಡೋದು ಅಂತ ನೋಡೋಣ ಅಂತ. ಅದ್ರ ಜೊತೆ ಪಚ್ಚಡಿನೂ ತೋರಿಸ್ತೀನಿ ನಿಮ್ಗೆ ಕಾಂಬಿನೇಷನ್. ನೋಡ್ಬೋದು ರೀ ನೀವು ನನ್ನ ಕೈಯಾಗ ಹಿಡ್ಕೊಂಡೀನಿ ಎಷ್ಟು ಸಾಫ್ಟ್ ಆಗೈತೆ ನೋಡ್ರಿ ಇದು. ಸ್ವಲ್ಪ ಸತೆ ಒಂದು ಡ್ರಾಪ್ ಸತೆ ನಾ ಇಂತಕ್ಕೆ ಎಣ್ಣೆ ಬೆಳೆಸಿಲ್ಲ ರೀ. ಎಷ್ಟು ಮೃದು ಆಗೈತಿ, ಎಷ್ಟು ಸ್ಪಾಂಜಿ ಆಗೈತಿ. ಕೈಯಲ್ಲಿ ನೋಡ್ರಿ ಗೊತ್ತಾಗ್ತೈತಿ. ನನ್ನ ಕೈ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಒಂದು ಸ್ವಲ್ಪ ಕೂಡ ಎಣ್ಣೆ ಯೂಸ್ ಮಾಡಿದ್ರೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರ್ಬೇಕು ಪಟ್ ಅಂತ. ರವೆ ತೊಗೊಂಡಿನಿ, ಟೊಮ್ಯಾಟೊ, ಉಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ, ಎಣ್ಣೆ, ಜೀರಿಗೆ, ಖಾರದ ಪುಡಿ, ಸ್ವಲ್ಪ ಮೊಸರು ತೊಗೊಂಡೇನಿ ರೀ. ಇದನ್ನೀಗ ಏನು ಮಾಡೋದು ಅಂದರೆ ಮಿಕ್ಸರ್ಗೆ ಹಾಕೊಂಬರೋಣಂತ ರೀ. ಮೊದ್ಲಿಗೆ ನಾ ಇಲ್ಲಿ ಏನು ಮಾಡೀನಿ, ಈ ಕೊರದ ಬಟ್ಲದಲ್ಲೇ 3 ಬಟ್ಲದಷ್ಟು ನಾ ಇಲ್ಲಿ ಏನು ಮಾಡೀನಿ, ರವೆ ತೊಗೊಂಡೀನಿ ರೀ. ಏನಂತಾರೆ, ಸಣ್ಣ ರವೆ ತೊಗೊಂಡಿನಿ. ಆಮೇಲೆ ಉಪ್ಪಿಟ್ಟು ರವೆ ತೊಗೊಂಡೀನಿ ರೀ, ಚಿರೋಟಿ ರವೆ ತೊಗೊಂಡೀನಿ. 3 ಕೊರದ ಬಟ್ಲಷ್ಟು ತೊಗೊಂಡೀನಿ ರೀ. ಇದಕ್ಕೆ ನಾ ಇಲ್ಲಿ ನಿಮ್ಗೆ ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು ನೋಡಿಕೊಂಡು ಉಪ್ಪು ಹಾಕೋರಿ. ಮತ್ತು ನಾನಿಲ್ಲಿ 4 ಟೊಮ್ಯಾಟೊ ತೊಗೊಂಡೀನಿ ರೀ. ಮೀಡಿಯಮ್ ಸೈಜ್ ಟೊಮ್ಯಾಟೊ 4 ದಪ್ಪದಾಗೆ ಹೆಚ್ಚಿಕೋರಿ ನಡಿತೈತಿ. ಹಾಕ್ಕೊಂಡು ಈಗ 1 ಟೇಬಲ್ ಸ್ಪೂನ್ ಅಷ್ಟು ನಾ ಇಲ್ಲಿ ಜೀರಿಗೆ ಹಾಕೊಳಕತ್ತೀನಿ ರೀ. ಜೀರಿಗೆ ನೋಡ್ಕೊಂಡು ಹಾಕೊಬಿಟ್ರಿ, ಭಾಳ ಹಾಕೊಬಿಟ್ರಿ ಕಹಿ ಬರ್ತೈತಿ. ಮತ್ತು ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಖಾರದ ಪುಡಿ ಹಾಕೊಳಕತ್ತೀನಿ ರೀ. ಖಾರ ನೋಡ್ಕೊರಿ, ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಹಾಕೋರಿ. 3 ಕೊರದ ಬಟ್ಲಿಕ್ಕೆ ನಾ ಇಲ್ಲಿ ಅರ್ಧ ಲೀಟ್ರ್ ಮೊಸರು ಪ್ಯಾಕೆಟ್ ತೊಗೊಂಡಿನಿ. 3/4 ಅಷ್ಟು ನಾನಿಲ್ಲಿ ಕಂಪ್ಲೀಟ್ ಮೊಸರು ಹಾಕೋತೀನಿ ರೀ. ಇದಕ್ಕೆ ಹಾಕೊಳ್ಳೋಣ ರೀ. ಯಾಕಂದರೆ ಇದಕ್ಕೆ ಸೋಡಾ ಏನೋ ಏನೂ ಬಳಸ್ತಿಲ್ಲ, ಮತ್ತು ಹಿಟ್ಟು ರುಬ್ಬಿಟ್ಕೊಂಡಿದ್ದಲ್ಲ. ಸೊ ಹಾಗಾಗಿ ನಾನಿಲ್ಲಿ ಫರ್ಮೆಂಟ್ ಆಗೋದು ಸಲಾಗಿ ಇಲ್ಲಿ ಮೊಸರು ಬಳಸಕತ್ತೀನಿ ರೀ. ಮತ್ತು ಈಗ 1 ಗ್ಲಾಸಷ್ಟು ನೀರು ಹಾಕ್ಕೊಳಕತ್ತೀನಿ. ನೀರು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಇದು ನೋಡಿ, ಈಗ ನಾನು ಇದನ್ನ ರುಬ್ಕೊಂಡು ಬಂದಿದ್ದೀನಿ. ಇಷ್ಟು ತಿಕ್ನೆಸ್ ಬಂದರೆ ಸಾಕು, ದೋಸೆ ಹದಕ್ಕೆ ಬಂದರೆ ಸಾಕು. ತೀರಾ ತಳ್ಳಗೂ ಬೇಡ, ತೀರಾ ದಪ್ಪನೂ ಆಗಬಾರ್ದು ರೀ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಹಿಂಗೆ ಬೀಳ್ತಿದೆ ಅಂತೇಳಿ. ಇದರಿಂದ ಅಷ್ಟು ತಿಕ್ನೆಸ್ ಬಂದರೆ ಸಾಕು. ತೋರಿಸ್ತೀನಿ ನಮಗೆ. ನೋಡಿ, ಇಷ್ಟು ತಿಕ್ನೆಸ್ ಇದ್ದರೆ ಸಾಕು, ಚಲೋ ಬರ್ತೈತೆ ರೀ ದೋಸೆ, ಚಲೋ ಆಗ್ತಾವ್ರಿ. ಈಗೇನು ಮಾಡೋಣಪ್ಪ ಅಂತಂದರೆ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಬರೋಣ ಅಂತ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ಇಲ್ಲಿ ನಾ ಏನು ಮಾಡಾಕತ್ತೀನಿ, 1 ಚಿಟಿಕೆ ಬೇಕಿಂಗ್ ಪೌಡರ್ ಹಾಕ್ಕೊಳಕತ್ತೀನಿ. ಜಸ್ಟ್ 1 ಚಿಟಿಕೆ ಅಷ್ಟೇ, ಭಾಳ ಬೇಡ. ಜಸ್ಟ್ 1 ಚಿಟಿಕೆ ಅಷ್ಟು ಬೇಕಿಂಗ್, ಯಾಕಂದರೆ ಇಲ್ಲಿ ಏನೂ ಬಳಸ್ತಾ ಇಲ್ಲ ನಾನು. 1 ಚಿಟಿಕೆ ಹಾಕ್ಕೊಂಡು ನಾವು ಇದನ್ನು ಏನು ಮಾಡೋಣಪ್ಪ, ನೀಟಾಗಿ ಗರ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ಒಂದು 15 ನಿಮಿಷ ಇದು ಫರ್ಮೆಂಟ್ ಆಗೋಕೆ ನಾವು ಸೈಡಿಗೆ ಎತ್ತಿ ಇಟ್ಕೊಂಡ್ಬಿಡೋಣಂತೆ. ಈಗ 15 ನಿಮಿಷ ಆಗೈತಿ, ನೋಡೋಣ ಬರ್ರಿ. ನೋಡ್ಬೋದು ನೋಡಿರಿ ಎಷ್ಟು ಚಂದ ಉಬ್ಬೈತಿದೆ. ಈಗ ಇನ್ನೊಂದು 2 ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಅಲ್ಲಿ ಪ್ಯಾನ್ ಕಾಯಕ್ಕಿಟ್ಟೀನಿ ರೀ. ಈಗ ದೋಸೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ದೋಸೆಗೆ ನೋಡಿ, ನಾನು ನೀರು ಹೊಡೆದಿನಿ ಹೊರತು ಎಣ್ಣೆ ಒಂದು ಸ್ವಲ್ಪ ನಾನು ಯೂಸ್ ಮಾಡಿಲ್ಲ. ಪ್ಯಾನ್ಗೆ ನೀರು ಹೊಡ್ಕೊಂಡು 1 ಸೌಟಷ್ಟು ನಾನು ಹಾಕೊಳಕತ್ತೀನಿ ರೀ. ಮತ್ತು ಹರಡೋದು ಬೇಕಾಗಿಲ್ಲ ರೀ. ಅಂದರೆ ಹಿಂಗೆ ಕೈ ಆಡ್ಸೋದು ತಿರುಗ್ಸೋದು ಬೇಡ್ರಿ, ಹಾಕಿ ಬಿಟ್ಟರೆ ಸಾಕ್ರಿ. ನೋಡಿರಿ, ಹಿಂಗೆ ಹೋಲ್ ಬಂತಂದ್ರೆ ತಿಳ್ಕೊಳ್ಳೋದು ಹಿಟ್ಟು ಹದ ಚಲೋ ಬಂದೈತೆ ಅಂಥೇಳಿ. ಈಗ ಇದಕ್ಕೆ ಏನು ಮಾಡೋದು, ಒಂದು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬಿಟ್ಬಿಡೋದು ರೀ. ಯಾಕಂದರೆ ರವೆ ಇರೋದ್ರಿಂದ ಅದು ಬೇಯಬೇಕು. ಈಗ ತೆಗೆದು ನೋಡೋಣಂತ್ರಿ ಆಗೈತೇನಂತ. ಹಿಂಗೆ ವೈಟ್ ನಿಮ್ಗೆ ಏನು ಕಾಣಕತ್ತೈತಲ್ಲ, ಹಿಂಗಿತ್ತಂದ್ರೆ ಇನ್ನೂ ಆಗಬೇಕಂತ ಅರ್ಥ ರೀ. ನಾನು ಎಲ್ಲಿ ತೋರಿಸ್ತೀನಿ ನೋಡಿರಿ. ಇಲ್ಲಿ ಏನು ವೈಟ್ ಪೋರ್ಷನ್ ನಿಮ್ಗೆ ಕಾಣಕತ್ತೈತಲ್ಲ, ಇನ್ನೂ ಆಗಬೇಕು. ಸೊ ಹಾಗಾಗಿ ಈಗ ನೋಡಿ, ಈಗ ಆಗೈತೆ ನೋಡಿ. ಇದು ಹಂಗಾದಾಗ ಏನು ಸ್ವಲ್ಪ ನೋಡಿ ತಾನೇ ಬೀಳಾಕತೈತಿ ರೀ. ಪ್ಯಾನಿಂದ ತೆಗಿಯೋದು ಕಷ್ಟ ಇಲ್ಲ. ಸೊ ಅಷ್ಟು ಈಸಿಯಾಗಿ ಬರ್ತಾವ್ರಿ ದೋಸೆ. ನಾ ಇಲ್ಲಿ ಇನ್ನೊಂದು ಹಾಕಾಕತ್ತೀನಿ ನೋಡಿ, ಇನ್ನೊಂದು ಹಾಕಿ ತೋರಿಸ್ತೀನಿ ನಿಮ್ಗೆ. ಹಿಂಗೆ ನೋಡಿ, ಹಿಂಗೆ ಹೋಲ್ ಆದ ಕೂಡಲೇ ಹಾಕಿದ ತಕ್ಷಣ ನೀವು ಮುಚ್ಚಿಟ್ಬಿಡಿ. ಮುಚ್ಚಿ 2 ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡಿರಿ. ಅದೇನು ವೈಟ್ ಪೋರ್ಷನ್ ನಾನು ನಿಮ್ಗೆ ತೋರಿಸಿದ್ನಲ್ಲ, ಒಂದು ಬೆಳ್ಳಗೆ ಉಳಿಬಾರ್ದು ರೀ. ಇದು ಕಲರ್ ಚೇಂಜ್ ಆಗ್ತೈತೆ, ನಿಮ್ಗೆ ಗೊತ್ತಾಗ್ತೈತೆ ರೀ. ಹಿಂಗೆ ಆದ ಕೂಡಲೇ ಏನು ಮಾಡಿರಿ, ನೀವು ತೆಗೆದು ಬಿಡ್ರಿ. ಇದು ಆಗೈತೆ ರೀ ಸದ್ಯ. ಹಿಂಗೆ ಒಂದು 3-4 ನಾನು ನಿಮಗೆ ನೋಡಿ, ಎಣ್ಣೆ ಒಂದು ಸ್ವಲ್ಪ ನಾ ಇಲ್ಲಿ ಯೂಸ್ ಮಾಡಿಲ್ಲ ರೀ. ಎಣ್ಣೆ ಹಾಕೋದ ಬೇಡ, ತಾನೇ ಹೇಳ್ತಾವ್ರಿ ಹಂಚ ಮೇಲಿದ್ರೆ. ಇದು ಭಾಳ ಅಂದ್ರೆ ಭಾಳ ಚಲೋ. ವಿಟಮಿನ್ ಸಿ, ಟೊಮ್ಯಾಟೊ ಯೂಸ್ ಮಾಡಿರೋದ್ರಿಂದ ವಿಟಮಿನ್ ಸಿ ಐತಿ, ಹೆಲ್ತಿಗೂ ಭಾಳ ಚಲೋ ರೀ. ಮತ್ತು ಇದು ಬ್ರೇಕ್ಫಾಸ್ಟಿಗೆ ಬೆಸ್ಟ್ ಆಗ್ತೈತಿ ರೀ. ಹೆಲ್ದಿ ಬ್ರೇಕ್ಫಾಸ್ಟ್ ಆಗ್ತೈತಿ. ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಭಾಳ ಚಲೋ. ಇಲ್ಲಿ ಮತ್ತೆ ತೋರ್ಸಕತ್ತೀನಿ ನಾನು ನಿಮಗೆ. ಇಲ್ಲಿ ಬೆಳಗ್ಗಿದ್ದಾಗ ಮತ್ತೆ ಮುಚ್ಚಿಡ್ರಿ. ಮತ್ತೆ ಮುಚ್ಚಿ ಒಂದು 2 ಸೆಕೆಂಡ್ ಬಿಡ್ರಿ. ಮತ್ತೆ ತೆಗೆದು ನೋಡಿರಿ, ಆಗಿರ್ತೈತಿ ರೀ. ಅದು ಉಮ್ಗೊಂಡ್ರೆ ಮುಗೀತು ರೀ. ಈಗ ನೋಡಿ ಆಗೈತೆ ನೋಡಿರಿ. ಹಿಂಗೆ ಆದಾಗ ನೀವೇನು ಮಾಡಿರಿ, ಇದನ್ನು ತೆಗೆದು ಬಿಡ್ರಿ. ಈಗ ನಾ ಒಂದು 3-4 ನಿಮಗೆ ಮಾಡಿ ತೋರಿಸೀನಿ. ಭಾಳ ರುಚಿ ಆಗ್ತಾವ್ರಿ, ಭಾಳ ಸಾಫ್ಟ್ ಆಗ್ತಾವೆ. ಒಂದು 2 ತಿನ್ನೋ ಜಾಗದಾಗ 4-5 ಅಂತೂ ಗ್ಯಾರಂಟಿ ತಿಂತಾರೆ ರೀ ಮನ್ಯಾಗ. ನೋಡ್ಬೋದು ನಾವು, ಸ್ವಲ್ಪ ಕೂಡ ಕಪ್ಪು ಆಗಿಲ್ಲ. ಎಷ್ಟು ಸಾಫ್ಟ್ ಕೈಯಾಗ, ಎಷ್ಟು ಮೃದು ಆಗ್ಯಾವು. ಭಾಳ ಚಲೋ ಅನಿಸ್ತೈತಿ ಬಾಯಾಗ. ಹುಳಿ ಟೊಮ್ಯಾಟೊ ಹಾಕಿರೋದ್ರಿಂದ ಹುಳಿ ಅನಿಸ್ತೈತಿ, ಚಂದ ಆಗ್ತಾವೆ ರೀ ದೋಸೆ. ಟ್ರೈ ಮಾಡಿ ನೋಡಿರಿ. ನಾ ಅಂತೂ ಈಗ ಒಂದು 3-4 ತೋರಿಸೀನಿ. ಒಂದು ಕೆಲಸ ಮಾಡೋದು, ಪಟ್ ಅಂತ ಒಂದು ಪಚಡಿ ಮಾಡಿ ತೋರಿಸ್ತೀನಿ ರೀ ನಿಮಗೆ. ಪಚಡಿ ನೋಡ್ಕೊಂಬಂದ್ಬಿಡೋಣಂತ. ಅದು ಬೆಸ್ಟ್ ಕಾಂಬಿನೇಷನ್, ಅದು ಟೊಮ್ಯಾಟೊ ಪಚಡಿ ಐತ್ರಿ. ಈಗ ಪಚಡಿಗೆ ನಾ ಇಲ್ಲಿ ಏನು ಮಾಡೀನಿ ರೀ, ಟೊಮ್ಯಾಟೊ ತೊಗೊಂಡಿನಿ ರೀ, ಬೆಳ್ಳುಳ್ಳಿ, ಶುಂಠಿ, ಮತ್ತು ಉಪ್ಪು, ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು, ಮತ್ತು ತುಪ್ಪ ತೊಗೊಂಡಿನಿ ರೀ, ಎಣ್ಣೆ ತೊಗೊಂಡಿನಿ, ಜೀರಿಗೆ, ಸಾಸಿವೆ, ಅರ್ಶಿಣ ಪುಡಿ,
ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ ತೊಗೊಂಡಿನಿ ರೀ. ಈಗ ಏನು ಮಾಡೋಣಂದ್ರೆ ಪ್ಯಾನ್ಗೆ ನಾನಿಲ್ಲಿ ಡೈರೆಕ್ಟ್ ಕುಕ್ಕರ್ಗೆ ಮಾಡ್ಕೊಳಕತ್ತೀನಿ ಬೆಸ್ಟ್, ಯಾಕಂದರೆ ಇದು ಕುಕ್ಕರ್ಗೆ ಇಡಬೇಕು. ಸೊ ಹಾಗಾಗಿ ನಾನಿಲ್ಲಿ 2-3 ಚಮಚದಷ್ಟು ನಾನು ಇಲ್ಲಿ ಏನು ಮಾಡಕತ್ತೀನಿ ರೀ, ತುಪ್ಪ ಹಾಕ್ಕೊಳಕತ್ತೀನಿ. ತುಪ್ಪ ನೋಡ್ಕೊರಿ, ನಿಮ್ಗೆ ತುಪ್ಪ ಬೇಡಪ್ಪ ನನಗೆ ಅಂತಂದ್ರೆ ನೀವು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ತೊಗೋಬೋದು ರೀ. ತುಪ್ಪ ಹಾಕ್ಕೊಂಡ್ರೆ ಬೆಸ್ಟ್ ಆಗ್ತೈತಿ. ಸೊ ಹಾಗಾಗಿ ನಾನು ಇಲ್ಲಿ ತುಪ್ಪ ಟೇಸ್ಟ್ ಚಲೋ ಬರ್ತೈತಿ ಅಷ್ಟೇ. ನಾನು ಇಲ್ಲಿ ತುಪ್ಪ ಹಾಕ್ಕೊಂಡು ಈಗ ಏನು ಮಾಡೀನಿ, 1 ಚಮಚದಟ್ಟು ಇಲ್ಲಿ ಸಾಸಿವೆ ಹಾಕ್ಕೊಳಕತ್ತೀನಿ. ಸಾಸಿವೆ ಒಂದು ಸ್ವಲ್ಪ ಚಟಪಟ ಸಿಡಿದ ಕೂಡಲೇ ಒಂದು ಅರ್ಧ ಚಮಚದಷ್ಟು ನಾನು ಇಲ್ಲಿ ಜೀರಿಗೆ ಹಾಕ್ಕೊಳಕತ್ತೀನಿ. ಸಾಸಿವೆ ಜೀರಿಗೆ ಎರಡು ಸ್ವಲ್ಪ ಸಿಡಿದ ಕೂಡಲೇ ನೀವು ಇಲ್ಲಿ 1-2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೋರಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೋಡಿ, ಕರ್ಬೇವಿನ ಸೊಪ್ಪು ಹಾಕೋರಿ. ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಸಿಡಿಲಿ, ಸ್ವಲ್ಪ ಫ್ರೈ ಆಗಲಿ ಚಂದಂಗೆ, ಕೆಂಪಾಗ ಸ್ಮೆಲ್ ಬರಬೇಕು. ಕರ್ಬೇವಿನ ಸೊಪ್ಪು ಕರ್ದಿದ್ದು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡು 1-2 ಸೆಕೆಂಡ್ ಹಿಂಗೆ ಹಾಕೋದು, ಎಷ್ಟೊತ್ತು ಲಘು ಆಗ್ತೈತೆ ರೀ. ಆದ ಕೂಡಲೇ ಇಲ್ಲಿ ಏನೈತಿ, ಸ್ವಲ್ಪ ಶುಂಠಿನ ತುರಿದು ಇಟ್ಕೊಂಡಿದ್ದೆ, ಶುಂಠಿ ಹಾಕ್ಕೊಳಕತ್ತೀನಿ. ಶುಂಠಿ ಹಾಕ್ಕೊಂಡು ಇಲ್ಲಿ 10-15 ಬೆಳ್ಳುಳ್ಳಿ ಹೆಸರು ತೊಗೊಂಡಿನಿ. ನಾನು ಇಲ್ಲಿ ಜಜ್ಜಿಕೊಂಡಿಲ್ಲ ರೀ, ಕಂಪ್ಲೀಟ್ ಬೆಳ್ಳುಳ್ಳಿ ಹಂಗೆ ಹಾಕ್ಕೊಳಕತ್ತೀನಿ ರೀ, ಯಾಕಂದರೆ ಇದು ಆಮೇಲೆ ಸ್ಮ್ಯಾಶ್ ಮಾಡೋದೈತಿ ಅದ್ರ ಸಲಾಗಿ. ಇಲ್ಲಿ 2 ಮೆಣಸಿನ್ಕಾಯಿ ಇಲ್ಲಿ ಮುರಿದು ಹಾಕ್ಕೊಳಕತ್ತೀನಿ. ಹಸಿ ಖಾರ ಇದ್ರೆ ರುಚಿ ಕೊಡ್ತೈತೆ ರೀ, ಹಾಗಾಗಿ 2 ಮೆಣಸಿನ್ಕಾಯಿನ ಇಲ್ಲಿ ಏನು ಮಾಡಕತ್ತೀನಪ್ಪ ಅಂದ್ರೆ ಮುರಿದು ಹಂಗೆ ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಈಗ ಏನೈತಿ ಹಿಂಗೆ ಹಾಕ್ಕೊಳ್ಳೋದ್ರೆ, ಹಿಂಗೆ ಮೊದಲು ಹಾಕ್ಕೊಳಂಗಿಲ್ಲ, ಹೊತ್ತದಂಗೆ ಆಗ್ತೈತಿ. ಅದಕ್ಕೆ ಸ್ವಲ್ಪ ಒಗ್ಗರಣೆ ತೊಗೊಂಡ್ಮೇಲೆ ನಾನು ಇಲ್ಲಿ ಹಿಂಗೆ ಮಿಕ್ಸ್ ಮಾಡ್ಕೊತೀನಿ. ಈಗಿಲ್ಲ ಅರ್ಧ ಚಮಚದಷ್ಟು ಇಲ್ಲಿ 1/4 ಚಮಚದಷ್ಟು ಇಲ್ಲಿ ಅರಿಶಿಣ ಪುಡಿ ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಇಲ್ಲಿ 2 ನಾನು ಏನು ಮಾಡ್ತೀನಿ, ಉಳ್ಳಾಗಡ್ಡಿ ಹೆಚ್ಕೊಂಡೀನಿ ರೀ. ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ದು 2 ಉಳ್ಳಾಗಡ್ಡಿ ತೊಗೊಂಡಿನಿ. 2 ಉಳ್ಳಾಗಡ್ಡಿ ತೊಗೊಂಡು ಇದು ನೀಟಾಗಿ ಇದನ್ನೆಲ್ಲ ಕೂಡಿಗೆ ಮಸಾಲೆ ಏನೈತಲ್ಲ ಏನೇನು ಹಾಕ್ಕೊಂಡಿದ್ವಿ ಎಲ್ಲ ನೀಟಾಗಿ ಫ್ರೈ ಆಗಲಿ. ಫ್ರೈ ಆದ ಕೂಡಲೇ ನಾನು ಇಲ್ಲಿ ಏನಪ್ಪ ಮಾಡ್ತೀನಿ ಅಂದರೆ ಟೊಮ್ಯಾಟೊ ಸೇರಿಸ್ಕೊತೀನಿ ರೀ. ನಾನಿಲ್ಲಿ 2 ಉಳ್ಳಾಗಡ್ಡಿಗೆ 4 ಟೊಮ್ಯಾಟೊ ತೊಗೊಂಡೇನಿ ರೀ. ಟೊಮ್ಯಾಟೊ ನೋಡ್ಕೊರಿ, ನಿಮ್ಗೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಾತಂತಂದ್ರೆ 3 ಉಳ್ಳಾಗಡ್ಡಿ ತೊಗೋರಿ, 5 ಟೊಮ್ಯಾಟೊ ತೊಗೋರಿ ಅಷ್ಟೇ. ಮತ್ತು ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಇಲ್ಲಿ ಉಪ್ಪು ಸೇರಿಸ್ಕೊರಿ. ಈಗ ಮಾಡ್ತಾಯಿದ್ರೆ ತುಪ್ಪ ಒಗ್ಗರಣೆ ಭಾಳ ಮಸ್ತ್ ಸ್ಮೆಲ್ ಬರ್ತೈತೆ. ತುಪ್ಪದ ಒಗ್ಗರಣೆ ಭಾಳ ಚಂದ, ನನಗೆ ಭಾಳ ಸೇರ್ತೈತೆ ಅದು ಸ್ಮೆಲ್. ಈಗೇನಾಯ್ತು, ಖಾರ ಹಾಕ್ಕೊಂಡೀನಿ ನಾನು ಇಲ್ಲಿ. ಬ್ಯಾಡಗಿ ಖಾರ ಆಗಿರೋದ್ರಿಂದ ನಾನು ಇಲ್ಲಿ ಫುಲ್ 2 ಚಮಚದಷ್ಟು ಹಾಕ್ಕೊಳಕತ್ತೀನಿ ರೀ. ಅಷ್ಟೇನು ಖಾರ ಇರೋಂಗಿಲ್ಲ ರೀ ಬ್ಯಾಡಗಿ ಖಾರ, ಸೊ ಹಾಗಾಗಿ ಕಲರು ಚಂದ ಬರ್ತೈತಿ. ಹೀಗೆ ಮತ್ತೊಂದು ಸ್ವಲ್ಪ ಏನೈತಿ ಹಸಿ ಖಾರ, ನಾನು ಹಸಿ ಖಾರ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಕೊರ್ದ ಬಟ್ಲದಷ್ಟು ನಾನು ಇಲ್ಲಿ ಏನು ಮಾಡಕತ್ತೀನಿ, ಹೊತ್ತಬಾರ್ದು ಅನ್ನೋ ಸಲಾಗಿ ಒಂದು ಅರ್ಧ ಕೊಟ್ಲ ಅಂದರೆ ಒಂಥರ ಗ್ರೇವಿ ಗತೆ ಆಗಬೇಕಂತೇಳಿ ಒಂದು ಅರ್ಧ ಕೊರ್ದ ಬಟ್ಲದಷ್ಟು ಇಲ್ಲಿ ನೀರು ಹಾಕ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡ್ಬೋದು ಇದಾಗ್ಲಿಕ್ಕೆ ಆಲ್ರೆಡಿ ಕುದಿಯೋಕೆ ಸ್ಟಾರ್ಟ್ ಆಗೈತಿ. ಇಷ್ಟು ಕುದಿ ಬಂದ ತಕ್ಷಣ ಏನು ಮಾಡಬೇಕಪ್ಪ, ನಾವು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹೊಡೆಸ್ಕೊಂಬರೋಣ ರೀ. 2-3 ವಿಸಿಲ್ ಹೊಡಿಲಿ. ವಿಸಿಲ್ ಆದ ತಕ್ಷಣ ಇದು ಆಗಿರ್ತೈತೆ ರೀ. ಈಗ ವಿಸಿಲ್ ಆಗೈತಿ, ಆಲ್ಮೋಸ್ಟ್ ಆಗೈತಿ. ನೋಡೋಣ ಬರ್ರಿ, ನೋಡಿರಿ ಇದು ಆಗೈತಿ. ಎಲ್ಲ ಎಷ್ಟು ನೀಟಾಗಿ ಸ್ಮ್ಯಾಶ್ ಆಗಕತ್ತೈತಿ. ಹಿಂಗೆ ಕಂಪ್ಲೀಟಾಗಿ ಇದನ್ನ ಹಿಂಗೆ ಒಂದು ಸ್ಮ್ಯಾಶರ್ ತೊಗೊಂಡು ಇಲ್ಲ ಮಜ್ಜಿಗೆ ಕಟ್ಟಿದ್ದು ಯಾವುದು ತೊಗೊಂಡು ನೀವು ಸ್ಮ್ಯಾಶ್ ಮಾಡ್ಕೊರಿ. ಮಾಡ್ಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರಿ. ಅಂತ ವಾಸ ಬರಕತ್ತೈತಿ ರೀ. ಯಾವಾಗಾರ ತಿನ್ನೇನು ಅಂದಾಗ ಆಗತೈತಿ. ಈಗ ಇದು ಎಲ್ಲ ಕೂಡಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋನು. ಪಚಡಿನೂ ರೆಡಿ ಐತಿ, ಈಗ ದೋಸಾನೂ ರೆಡಿ ಐತಿ. ಎರಡೂ ನಮ್ದು ಇವತ್ತು ಇಂಗ್ರೀಡಿಯೆಂಟ್ಸ್ ಬೆಸ್ಟ್ ಮಸ್ತ್ ಕಾಂಬಿನೇಷನು. ಟೊಮೆಟೊ ಪಚಡಿ ಮಸ್ತ್ ಆಗೈತೆ ರೀ. ಈಗ ಇದನ್ನ ಏನು ಮಾಡೋಣಪ್ಪ, ನಾವು ಸರ್ವ್ ಮಾಡ್ಕೊಳ್ಳೋಣ ಅಂತ. ನಾ ಈಗ ಒಂದು ಬೌಲಿಗೆ ಏನು ಪಚಡಿ ಐತಲ್ಲ ಇದನ್ನು ಸರ್ವ್ ಮಾಡಿ. ಈ ಪಚಡಿ ನಿಮಗೆ ಅನ್ನಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಮಸ್ತ್ ಬಿಸಿ ಬಿಸಿ ಅನ್ನಕ್ಕೂ ತುಪ್ಪ ಹಾಕೊಂಡು ಪಚಡಿ ಕಲಿಸ್ಕೊಂಡ್ರೆ ಅದು ಸೂಪರ್ ಇರ್ತೈತಿ. ನಂಗೆ ಅದು ಭಾಳ ಸೇರ್ತೈತಿ. ಅದನ್ನೂ ಒಮ್ಮೆ ಟ್ರೈ ಮಾಡಿ ನೋಡಿರಿ ನೀವು. ಇದಕ್ಕೆ ನೋಡಿರಿ ಈಗ ರೆಡಿ ಐತಿ. ಈಗ ದೋಸೆ ಜೊತೆ ಟ್ರೈ ಮಾಡೋಣ ಬರ್ರಿ. ನೋಡಿ ಎಷ್ಟು ಸಾಫ್ಟ್ ಆಗ್ಯಾವ ದೋಸೆ, ಎಷ್ಟು ಸ್ಪಾಂಜಿ ಅದಾವು. ನಾನಂತೂ ಇಲ್ಲಿ ಟೇಸ್ಟ್ ಮಾಡಲಿಕ್ಕೆ ಭಾಳ ತಾತು ಕಾಯಾಕತ್ತೀನಿ. ಈಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಮಸ್ತ್ ಆಗೈತಿ, ಕೈಯಾಗೂ ಅಷ್ಟು ಸಾಫ್ಟ್ ಅನ್ಸಕತ್ತಾವು. ನೋಡಿ ಮಸ್ತ್ ಸೂಪರ್ ಸಾಫ್ಟ್ ಆಗೈತೆ ರೀ. ಭಾಳ ಚಲೋ ಅನ್ಸೈತಿ. ಹೋಪ್ ನೀವೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಬೇಕು. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡ್ಕೋತೀರಿ.